ಪಕ್ಷದ ವತಿಯಿಂದ ಕ್ಷೇತ್ರದ ಅಧ್ಯಕ್ಷರಾಗಿರುವಂಥ ಅಲ್ಪಸಂಖ್ಯಾತರ ಮೋರ್ಚಾದ ಅಧ್ಯಕ್ಷರಾಗಿರುವಂಥ ಕರೀಂ ಮುಚ್ಚಲ್ರವರ ಮನೆಯಲ್ಲಿ ದೇಶದ ಪ್ರಧಾನಿ ನರೇಂದ್ರ ಮೋದಿಜಿ ಅವರ ಆಶಯದಂತೆ ತಾಯಿ ಹೆಸರಲ್ಲಿ ಒಂದು ಗಿಡ ನೆಡುವ ಅಂತ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿರುವವರು ನಮ್ಮವರಾಗಿರುವಂಥ ಜಿಲ್ಲಾ BJP ಅಧ್ಯಕ್ಷರಾಗಿರುವಂಥ ಗೌರವಾನ್ವಿತ ಸತೀಶ್ ಕುಂಪಲ್ರವರಿದ್ದಾರೆ. ಅವರನ್ನು ಆತ್ಮೀಯವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ತಾಲೂಕ್ ಪಂಚಾಯತ್ನ ಮಾಜಿ ಸದಸ್ಯರು, ಜಿಲ್ಲೆಯ ಅಲ್ಪಸಂಖ್ಯಾತರ ಮೋರ್ಚಾದ ಉಪಾಧ್ಯಕ್ಷರಾಗಿರುವಂಥ ಸಿದ್ದೀಕ್ರವರು ಶಾಲು ಹೊದಿಸಿ ಗೌರವಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಯುವಕರ ಕಣ್ಮಣಿ ಕ್ಷೇತ್ರದ BJP ಅಧ್ಯಕ್ಷರಾಗಿರುವಂಥ ನಮ್ಮೆಲ್ಲರ ಪ್ರೀತಿಯ ಜಗದೀಶ್ ಆಳ್ವ ಕೋಯತ್ತಬೈಲ್, ಪ್ರೀತಿಯಿಂದ ಜಗ್ಗಣ್ಣ ಅಂತೇಳಿ ನಮ್ಮ ಮನೆ ಮಾತಾಗಿರುವಂಥ ಗೌರವಾನ್ವಿತ ಜಗದೀಶ್ ಆಳ್ವ ಕೋಯತ್ತಬೈಲ್ರವ್ರನ್ನ ಅತ್ಯಂತ ಆತ್ಮೀಯವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ಇವರಿಗೆ ಸಿರಾಜ್ರವರು ಶಾಲು ಹೊದಿಸಿ ಗೌರವಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೀನಿ. ನಮ್ಮ ಈ ಕಾರ್ಯಕ್ರಮದ ಕೇಂದ್ರ ಬಿಂದು, ನಮ್ಮ ಈ ಕಾರ್ಯಕ್ರಮಕ್ಕೋಸ್ಕರ ಬೆಳಗಾವಿಯಿಂದ ಬಂದಿರುವ ಅಲ್ಪಸಂಖ್ಯಾತರ ನಿಗಮದ ಮುಖಾಂತರ ರಾಜ್ಯದ ಎಲ್ಲ ಜನರನ್ನು ಸ್ಪಂದಿಸುವಂಥ ಚಟುವಟಿಕೆಯನ್ನು ಮಾಡಿ ರಾಜ್ಯ ಜನತೆಯ ಹೆಮ್ಮೆಗೆ ಪಾತ್ರರಾಗಿರುವಂಥ ಗೌರವಾನ್ವಿತ ಮುಕ್ತಾರ್ ಪಠಾಣ್ ಸರ್ ಅವರು ಬಂದಿದ್ದಾರೆ. ಅಲ್ಪಸಂಖ್ಯಾತ ನಿಗಮದ ನಿಕಟಪೂರ್ವ ಅಧ್ಯಕ್ಷರು. ಅವರನ್ನು ನಾನು ಆತ್ಮೀಯವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ಇವರಿಗೆ ಸಿದ್ದೀಕ್ರವರು ಶಾಲು ಹೊದಿಸಿ ಗೌರವಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಅಲ್ಪಸಂಖ್ಯಾತರ ಮೋರ್ಚಾದ ಜಿಲ್ಲಾಧ್ಯಕ್ಷರಾಗಿರುವಂಥ ಗೌರವಾನ್ವಿತ ಸನಾವ್ಸ್ರವರು ಇದ್ದಾರೆ. ಅವರನ್ನು ನಾನು ಆತ್ಮೀಯವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರನ್ನು ಅಬುಚರ್ ಅವರು ಶಾಲು ಹೊದಿಸಿ ಗೌರವಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಕ್ಷೇತ್ರದ ಪಾದರಸದಂತೆ ಚುರುಕಿನಿಂದ ಕೆಲಸ ಮಾಡುವವರು ಯಾರು ಅಂತ ಹೇಳಿದರೆ ಅದು ನಮ್ಮ ದಯಾನಂದ್ ತೊಕೋಟ್ರವರು. ಅವರನ್ನು ಆತ್ಮೀಯವಾಗಿ ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅವರಿನ್ನು ಅಬ್ದುಲ್ ಖಾದರ್ ಅವರು ಶಾಲು ಹೊದಿಸಿ ಗೌರವಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಅದೇ ಇಂದಿನ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಸಹಕಾರ ಮಾಡಿ ಎಲ್ಲರೊಂದಿಗೆ ನಗುಮುಖದಿಂದ ಇರೋರು, ಯಾರಿಗೆ ಏನು ಬೇಸರ ಆಗ್ಬೋದು, ಮಗ ಫೋನ್ ಮಾಡಿ ಹೇಳೋದು ನಾಳೆ ನಿಂಗೆ ಬೆರಾಮಲ್ಲೇ ಅಂತ ಹೇಳಿದರೆ ರಿಕ್ವೆಸ್ಟ್ ಮಾಡಿ ಎಲ್ಲರನ್ನ ಪ್ರೀತಿಯಿಂದ ಕರೆಯೋರು ಅಂತ ಹೇಳಿದರೆ ನಮ್ಮ ಪ್ರೀತಿಯ ಕರೀಂರವರು. ನಾವು ಎಲ್ಲ ಪ್ರೀತಿಯಿಂದ ಕರೀಂ ಚಾ ಅಂತೇಳಿ ಕರೆಯೋರು ಅಂತ ಇಂದಿನ ಕಾರ್ಯಕ್ರಮಕ್ಕೋಸ್ಕರ ಅವರ ಮನೆಯಲ್ಲೇ ಈ ಕಾರ್ಯಕ್ರಮ ಮಾಡಿ ಕ್ಷೇತ್ರದ ಅಲ್ಪಸಂಖ್ಯಾತರ ಮೋರ್ಚಾದ ಪ್ರತಿಯೊಂದು ಪದಾಧಿಕಾರಿಗಳಿಗೆ ಒಂದು ಯಾವ ರೀತಿ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ತೋರಿಸಿಕೊಟ್ಟವರು ಗೌರವಾನ್ವಿತ ಕರೀಂ ಮುಚ್ಚಲ್ರವರು. ಅವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರನ್ನು ಸಾಲಿಯರವರು ಶಾಲು ಹೊದಿಸಿ ಗೌರವಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೀನಿ. ಸೋಮೇಶ್ವರ ಗ್ರಾಮದ ಉಪಾಧ್ಯಕ್ಷರು, ಸೋಮೇಶ್ವರ ಭಾಗದಲ್ಲಿ ಏನೇ ಒಂದು ಘಟನೆ ಆಗಲಿ, ಕಷ್ಟ ಇರಲಿ, ಸುಖದಿರಲಿ, ಅವರೊಟ್ಟಿಗೆ ಸದಾಕಾಲ ಇರುವವರು ಯಾರು ಅಂತ ಹೇಳಿದರೆ ರವಿಶಂಕರ್ ಅವರು. ಅವರನ್ನು ಆತ್ಮೀಯವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ರವಿಶಂಕರ್ ಅವರು ಸೋಮೇಶ್ವರ ಗ್ರಾಮ ಪಂಚಾಯತ್ನ ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷರು, ಪುರಸಭೆಯ ಉಪಾಧ್ಯಕ್ಷರು. ಅವರನ್ನು ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ಮಂಡಲದ ಉಪಾಧ್ಯಕ್ಷರು, ಅವರನ್ನು ನಾನು ಆತ್ಮೀಯವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸೋಮೇಶ್ವರ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರು, ಪಕ್ಷದ ವಿವಿಧ ಜವಾಬ್ದಾರಿಯನ್ನು ಅತ್ಯಂತ ನಿಷ್ಠೆ ಪ್ರಾಮಾಣಿಕೆಯಿಂದ ನಿರ್ವಹಿಸಿರುವ ಪುರುಷೋತ್ತಮ್ ಸರ್ ಅವರಿದ್ದಾರೆ. ಅವರನ್ನು ಆತ್ಮೀಯವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅಲ್ಪಸಂಖ್ಯಾತರ ಮೋರ್ಚಾದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ದಕ್ಷಿಣ ಕನ್ನಡ ಜಿಲ್ಲಾ ವಕ್ಫ್ ಇದರ ಉಪಾಧ್ಯಕ್ಷರಾಗಿರುವಂಥ ಜಮಾಲ್ರವರಿದ್ದಾರೆ. ಅವರನ್ನು ನಾನು ಆತ್ಮೀಯವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ಅವರನ್ನು ಉಮರ್ ಅವರು ಶಾಲು ಹೊದಿಸಿ ಗೌರವಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೀನಿ.
ಅದೇ ರೀತಿ ವೇದಿಕೆಯ ಮುಂಭಾಗದಲ್ಲಿ ಗೌರವಾನ್ವಿತ ಕ್ಷೇತ್ರ ಉಪಾಧ್ಯಕ್ಷರಾಗಿರುವಂಥ ಸುರೇಶ್ ಆಳ್ವಾರವರು ಇದ್ದಾರೆ, ಅವರನ್ನು ಆತ್ಮೀಯವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದಾರೆ. ಅದೇ ರೀತಿ ಹೇಮಂತಣ್ಣನವರಿದ್ದಾರೆ, ಅದೇ ರೀತಿ ಸಿರಾಜ್ರವರಿದ್ದಾರೆ. ಕ್ಷೇತ್ರದ ಜಿಲ್ಲೆಯ ವಿವಿಧ ಜವಾಬ್ದಾರಿ ನಿರ್ವಹಿಸಿ ಎಲ್ಲರನ್ನ ಅತ್ಯಂತ ಆತ್ಮೀಯವಾಗಿ ಗೌರವಪೂರ್ವಕವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇದೀಗ ಸತೀಶ್ ಅಣ್ಣನವರು 2 ಮಾತುಗಳನ್ನು ಹೇಳಬೇಕಾಗಿ ಗೌರವಪೂರ್ವಕವಾಗಿ. ಭಾರತೀಯ ಜನತಾ ಪಾರ್ಟಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ವಿಶೇಷವಾಗಿ ಅಲ್ಪಸಂಖ್ಯಾತ ಮೋರ್ಚಾದ ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿರುವ ನಮ್ಮ ಮಂಡಲದ ಕ್ರಿಯಾಶೀಲ ಅಧ್ಯಕ್ಷರಾದ ಸನ್ಮಾನ್ಯ ಜಗದೀಶ್ ಆಳ್ವ ಕೊಯತ್ವೇಲ್ ಅವರೇ, ಈ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿ ನೇತೃತ್ವವನ್ನು ವಹಿಸಿರುವಂಥ ಕ್ರಿಯಾಶೀಲ ನಮ್ಮ ಆತ್ಮೀಯರಾದ ಅಬ್ದುಲ್ ಕರೀಂ ಅವರೇ, ಅಲ್ಪಸಂಖ್ಯಾತ ಮೋರ್ಚಾದ ಅಧ್ಯಕ್ಷರಾದ ಅಬ್ದುಲ್ ಕರೀಮಕ್ಕನವರೇ, ನಮ್ಮ ಜಿಲ್ಲೆಯ ಅಲ್ಪಸಂಖ್ಯಾತ ಮೋರ್ಚಾದ ಜಿಲ್ಲೆಯ ಕ್ರಿಯಾಶೀಲ ಅಧ್ಯಕ್ಷರಾದ ಶಾನವಾಜ್ ಅವರೇ, ವಿಶೇಷವಾಗಿ ನನ್ನ ಆತ್ಮೀಯ ಮಿತ್ರರು ಅಲ್ಪಸಂಖ್ಯಾತ ಮೋರ್ಚಾದ ರಾಜ್ಯದ ಅಧ್ಯಕ್ಷರಾಗಿ, ಅಲ್ಪಸಂಖ್ಯಾತ ನಿಗಮದ ಅಧ್ಯಕ್ಷರಾಗಿ ಇಡೀ ಜಿಲ್ಲೆಯಾದ್ಯಂತ ಮತ್ತು ನಮ್ಮ ಜಿಲ್ಲೆ ಮತ್ತು ಇಡೀ ರಾಜ್ಯದ ಎಲ್ಲ ಮೂಲೆ ಮೂಲೆಗಳಲ್ಲಿ ಒಂದು ಚಿರಪರಿಚಿತರಾಗಿ ಮತ್ತು ಆ ನಿಗಮದ ಅಧ್ಯಕ್ಷರಾಗಿ ಸಮರ್ಥವಾಗಿ ರಾಜ್ಯದಲ್ಲಿ ಕೆಲಸ ಕಾರ್ಯವನ್ನು ಮಾಡೋದರ ಮುಖಾಂತರ ರಾಜ್ಯದ BJPಯ ಒಂದು ಅವಧಿಯಲ್ಲಿ ನಮ್ಮ BJPಗೆ ಕೂಡ ಒಂದು ಒಳ್ಳೆಯ ಹೆಸರು ಬರುವ ರೀತಿಯಲ್ಲಿ ಕೆಲಸ ಕಾರ್ಯವನ್ನು ಮಾಡೋದರ ಮುಖಾಂತರ ಬೆಲ್ಗಾಮಲ್ಲಿದ್ದರೂ ಕೂಡ ನಿರಂತರವಾಗಿ ನಮ್ಮೊಟ್ಟಿಗೆ ಸಂಪರ್ಕವನ್ನು ಇಟ್ಟುಕೊಂಡು ಪ್ರೀತಿಯನ್ನು ಇಟ್ಟುಕೊಂಡಿರುವಂಥ ಸನ್ಮಾನ್ಯ ನಮ್ಮ ಪಠಾಣ್ ಸಾಹೇಬರು, ಅದೇ ರೀತಿ ನಮ್ಮ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿ ದಯಾನಂದ್ ತೊಕ್ಕೋಟು, ನಮ್ಮ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರಾದ ಪುರುಷೋತ್ತಮ್ ಗಟ್ಟಿ, ನಮ್ಮ ಪಾರ್ಟಿಯ ಉಪಾಧ್ಯಕ್ಷರು ಮತ್ತು ನಮ್ಮ ಪುರಸಭೆಯ ಉಪಾಧ್ಯಕ್ಷರಾದ ರವಿಶಂಕರ್ ಸೋಮೇಶ್ವರ್ ಅವರು, ಅದೇ ರೀತಿ ನಮ್ಮ ಜಿಲ್ಲೆಯ ಕ್ರಿಯಾಶೀಲ ಅಲ್ಪಸಂಖ್ಯಾತ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ಆಗಿರುವ ಜಮಾಲ್ ಅವರು, ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಆತ್ಮೀಯ ಪಾರ್ಟಿಯ ಎಲ್ಲ ಆತ್ಮೀಯ ಕಾರ್ಯಕರ್ತರೆ, ವಿಶೇಷವಾಗಿ ನನಗೆ ತುಂಬ ಖುಷಿ ಅಂದರೆ ಅಲ್ಪಸಂಖ್ಯಾತ ಮೋರ್ಚಾದ ಅಧ್ಯಕ್ಷರು ಒಬ್ಬರು ನಿಜವಾಗಿ ಸಮರ್ಥ ಅಧ್ಯಕ್ಷರು ಕರಿಮಚ್ಚ ಅವರು 1997ರಲ್ಲಿ ಪಂಚಾಯತ್ ಸದಸ್ಯರಾಗಿದ್ದರು. ನಾನು ಅವರೊಟ್ಟಿಗೆ ನಾವು ಎಲ್ಲ ಒಟ್ಟಿಗೆ 97ರಿಂದ ಪಂಚಾಯತ್ ಸದಸ್ಯರಾಗಿ 2 ಅವಧಿಗೆ ಒಟ್ಟೊಟ್ಟಿಗೆ ಕೆಲಸ ಮಾಡಿದವರು. ಅವರು ಆವಾಗ ಕೂಡ BJPಗೆ ಪೂರಕವಾಗಿ ಕೆಲಸ ಕಾರ್ಯವನ್ನು ಮಾಡಿದವರು. ನಂತರ ನಾನು ನೇರವಾಗಿ BJPಗೇ ಕೆಲಸ ಮಾಡಿದವರು. ಒಟ್ಟು ಜನ ಕೂಡ ಅವರನ್ನು ಒಪ್ಪಿರುವ ಒಂದು ಸಮರ್ಥ ಈ ಭಾಗದ ನಾಯಕ ಅವರು. ಎಲ್ಲ ಸಮುದಾಯದವರನ್ನು ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಇಟ್ಟುಕೊಂಡಿರುವ ಅವರು. ಯಾಕೆಂದರೆ ಅವರ ಹತ್ರ ಬಸ್ ಇತ್ತು, KNR ಅಲ್ಲ, ಬಸ್ ಇತ್ತು ಅವರ ಹತ್ರ. ಆ ಬಸ್ಸಿನ ಮುಖಾಂತರ ಎಲ್ರಿಗೂ ಚಿರಪರಿಚಿತರು. ಜೊತೆಗೆ ಈ ಭಾಗದ ತಲಪಾಡಿ ಈ ಭಾಗದಲ್ಲಿ ಕೂಡ ನಮಗೆ ಪೂರ್ಣ ಪ್ರಮಾಣದಲ್ಲಿ ಸಂಘಟನೆಗೆ ಒಂದು ಶಕ್ತಿಯಾಗಿ ಕೆಲಸ ಕಾರ್ಯವನ್ನು ಮಾಡಿರುವಂಥ ಕರಿಮಕ್ಕನ ನೇತೃತ್ವದಲ್ಲಿ ಇಲ್ಲಿ ತುಂಬ ಬೇರೆ ಬೇರೆ ನಮ್ಮ ಪಾರ್ಟಿಯ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇವತ್ತು ಪಾರ್ಟಿಯ ಜವಾಬ್ದಾರಿಯನ್ನು ಕೂಡ ಪಠಾಣ್ ಸಾಹೇಬರೇ ಒಳ್ಳೆಯ ರೀತಿಯಲ್ಲಿ ನಿಭಾಯಿಸುವ ಒಂದು ಸಮರ್ಥ ಹಿರಿಯರವರು. ಖಂಡಿತ ಅವರು ಮಾಡಿರುವಂಥ ಕೆಲಸದಿಂದ ಅವರಿಗೆ ಖಂಡಿತ ಮುಂದಕ್ಕೆ ಪಾರ್ಟಿಯಿಂದ ಕೂಡ ತುಂಬ ಒಳ್ಳೆಯದಾಗ್ತದೆ ಅಂತ ನನಗೆ ನನ್ನ ಒಂದು ಭಾವನೆ. ಇವತ್ತು ಭಾರತೀಯ ಜನತಾ ಪಾರ್ಟಿ ವಿಶೇಷವಾಗಿ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಚರ್ಚೆ ಆಗ್ತದೆ. ಈ ಚರ್ಚೆ ಮಾಡಿಸುವವರು ತುಂಬ ಜನ ಇರ್ತಾರೆ. ಆದರೆ ವಾಸ್ತವ ಸಂಗತಿ ಏನಂದರೆ ಭಾರತೀಯ ಜನತಾ ಪಾರ್ಟಿ ದೇಶದ ಎಲ್ಲ ರಾಷ್ಟ್ರೀಯ ವಿಚಾರವನ್ನು ಒಪ್ಪುವವರು ಮತ್ತು ನಮ್ಮ ದೇಶದ ಮೇಲೆ ಪ್ರೀತಿ ಇಟ್ಟುಕೊಂಡು ಯಾರು ಕೆಲಸ ಮಾಡ್ತಾರೆ ಅವರನ್ನು ಯಾವತ್ತೂ ಸಹ ಬಿಟ್ಟು ಕೊಡುವ ಪ್ರಶ್ನೆ ಇಲ್ಲ ಅನ್ನೋದನ್ನು ಕೂಡ ಅನೇಕ ಬಾರಿ ಸಂಗತಿಯನ್ನು ತೋರಿಸಿಕೊಡುವಂಥ ಕೆಲಸವನ್ನು ಕೂಡ ಭಾರತೀಯ ಜನತಾ ಪಾರ್ಟಿ ತೋರಿಸಿದೆ. ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಜಿ ಒಂದ್ಸಲ ಮಾತಾಡುವಾಗ ಅವರು ಹೇಳಿರುವಂಥ ಒಂದು ಮಾತು, ಯಾಕೆಂದರೆ ನಾವು ಭಾರತೀಯ ಜನತಾ ಪಾರ್ಟಿ ಎಲ್ಲ ಸಮುದಾಯದವರನ್ನು ಪ್ರೀತಿ ವಿಶ್ವಾಸ ಗಳಿಸುವುದರ ಜೊತೆಗೆ ದೇಶದ ಪ್ರಧಾನಮಂತ್ರಿ ಏನು ಇವತ್ತು 1800ಕ್ಕೂ ಹೆಚ್ಚು ಯೋಜನೆಯನ್ನು ಜನಪರವಾಗಿ ಕೊಟ್ಟಿದ್ದಾರೆ, ಅದನ್ನು ಮನೆ ಮನೆಗೆ ಮುಟ್ಟಿಸುವ ಕೆಲಸವನ್ನು ಕೂಡ ನಾವೆಲ್ಲ ಮಾಡಿದಾಗ ಈ ದೇಶದ ಬಡವನಿಂದ ಹಿಡಿದು ಕಟ್ಟ ಕಡೆಯ ಮನುಷ್ಯನ ತನಕ ಎಲ್ಲರೂ ಕೂಡ ಒಂದು ಅವರದೇ ಆದ ರೀತಿಯಲ್ಲಿ ಬದುಕಲಿಕ್ಕೆ ಒಂದು ದಾರಿ ಮಾಡಿಕೊಟ್ಟಾಗೆ ಆಗ್ತದೆ ಎನ್ನುವುದನ್ನು ಕೂಡ ಅವರು ಹೇಳಿರುವಂಥದ್ದು. ಮತ್ತು ನಮ್ಮ ಕಲ್ಪನೆ ಕೂಡ ಅದೇ, ಭಾರತೀಯ ಜನತಾ ಪಾರ್ಟಿಯ ಒಂದು ಯೋಚನೆ ಮತ್ತು ಯೋಜನೆ ಕೂಡ ಅದೇ. ಆ ರೀತಿಯಲ್ಲಿ ಕೆಲಸ ಮಾಡುವಂಥದ್ದು ಅವಶ್ಯಕತೆ ಇದೆ. ಸಮಾಜದಲ್ಲಿ ಬೇರೆ ಬೇರೆ ಚರ್ಚೆ ಬರ್ತದೆ, ಆ ಚರ್ಚೆಗಿಂತ ಅಭಿವೃದ್ಧಿ ಪರವಾದ ಕೆಲವು ಸಂಗತಿಯನ್ನು ಕೂಡ ನಾವು
ಮಾಡಬೇಕಾಗಿದೆ. ನಾನು ನಿಮ್ಮಲ್ಲಿ ವಿನಂತಿ ಮಾಡೋದು, ಅಲ್ಪಸಂಖ್ಯಾತ ಮೋರ್ಚಾ ಹೇಳಿದ ತಕ್ಷಣ ಅದನ್ನು ಗಟ್ಟಿ ಮಾಡುವಂಥ ಕೆಲಸ ಕೂಡ ನಿಮಗೆ ಒಂದು ದೊಡ್ಡ ಜವಾಬ್ದಾರಿ ಇದೆ. ಸಾವಿರಾರು ಸಮಸ್ಯೆ ಬರ್ತದೆ, ನಿಮಗೆ ಕೂಡ ಸಾವಿರಾರು ಸಮಸ್ಯೆ ಬರ್ತದೆ ಅಂತ ನಮಗೆ ಕೂಡ ಗೊತ್ತಿದೆ. ಅದರ ಮಧ್ಯದಲ್ಲಿ ನೀವು ಕೆಲಸ ಮಾಡಬೇಕು. ಈಗ ಪಠಾಣ್ ಸಾಹೇಬರು ಕೆಲಸ ಮಾಡ್ತಾ ಮಾಡ್ತಾ ಅವರು ರಾಜ್ಯದ ಅಲ್ಪಸಂಖ್ಯಾತ ಮೋರ್ಚಾದ ಅಧ್ಯಕ್ಷರಾಗಿದ್ದಾರೆ, ನಿಗಮದ ಅಧ್ಯಕ್ಷರಾಗಿದ್ದಾರೆ. ಇವತ್ತಿಗೂ ಕೂಡ ಅವರು ಎಲ್ಲ ರೀತಿಯ ಒಡನಾಟ ಇಟ್ಕೊಂಡು ಕೆಲಸವನ್ನು ಮಾಡ್ತಾರೆ. ಎಲ್ರಿಗೂ ಎಲ್ಲ ಸಮುದಾಯದಲ್ಲಿ ಒಂದೇ ಸಲ ಎಲ್ರಿಗೂ ಏನಾದರೂ ಅವಕಾಶ ಸಿಗ್ತದೆ ಅಂತ ಕೇಳಿದರೆ ಯಾರಿಗೂ ಸಿಗುವುದಿಲ್ಲ. ಆದರೆ ಸುಲಭದಲ್ಲಿ ಸಿಗಲಿಕ್ಕೆ ಭಾರಿ ಪ್ರಾಮಾಣಿಕವಾಗಿ ಕೆಲಸ ಕಾರ್ಯವನ್ನು ಮಾಡ್ಕೊಂಡು ಹೋದರೆ ಖಂಡಿತವಾಗಿ BJPಯಲ್ಲಿ ಅಲ್ಪಸಂಖ್ಯಾತರು ಯಾರು ಪ್ರಬಲವಾಗಿ ಕೆಲಸ ಮಾಡ್ತಾರೆ ಅವರಿಗೆ ಖಂಡಿತ ಒಂದು ನಿರಂತರ ಅವಕಾಶ ಸಿಗ್ತದೆ. ಈ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ನರೇಂದ್ರ ಮೋದಿಯವರ ಕಲ್ಪನೆಯ ಈ ಒಂದು ಕಾನ್ಸೆಪ್ಟ್ ಇದು, ತಾಯಿ ಹೆಸರಲ್ಲಿ ಒಂದು ಮರವನ್ನು ನೆಡಬೇಕೆನ್ನುವುದು ನರೇಂದ್ರ ಮೋದಿಯವರ ಕಾನ್ಸೆಪ್ಟ್ ಮತ್ತು ನಮ್ಮ ದೇಶದ ಪಾರ್ಟಿಯ ಕಾನ್ಸೆಪ್ಟ್. ಅದನ್ನು ಇವತ್ತು ಇಲ್ಲಿ ಮಾಡಿದ್ದೇವೆ ಶಾನಾಜ್ರೆ. ಇಡೀ ಜಿಲ್ಲೆಯಲ್ಲಿ ಅಲ್ಪಸಂಖ್ಯಾತ ಮೋರ್ಚಾದ ಅಧ್ಯಕ್ಷರ ಮನೆಯಲ್ಲಿ ಫಸ್ಟ್ ಮಾಡಿಸಬೇಕು ಇದನ್ನು. ನೀವು ಎಲ್ಲ ಕಡೆ ಇದನ್ನು ಮಾಡಿಸಿ. ನಾವು ಯಾರು ಪದಾಧಿಕಾರಿ ಇದ್ದೇವೆ ನಮ್ಮ ಮನೆಯಲ್ಲಿ ಎಲ್ಲರೂ ಮಾಡಿ. ಇದಕ್ಕೆ ದೊಡ್ಡ ಗುಂಪು ಮಾಡಬೇಕೆ, ದೊಡ್ಡ ಚರ್ಚೆ ಮಾಡಬೇಕಂತ ಏನಿಲ್ಲ. ಎಲ್ಲರೂ ಅವರವರ ಮನೆಯಲ್ಲಿ ಪರಿಸರ, ಇದಕ್ಕೆ ಯಾರು ಏನು ಮಾತಾಡಲಿಕ್ಕಿಲ್ಲ. ಸಸಿ ನಡೋದು ಎಲ್ರಿಗೂ ಬೇಕು, ಎಲ್ಲ ಧರ್ಮದವನಿಗೆ, ಎಲ್ಲ ಜಾತಿಯವನಿಗೆ ಎಲ್ರಿಗೂ ಬೇಕು. ಆ ಸಸಿ ನಡೋದನ್ನು ನಾವು ವ್ಯಾಪಕ ಮಾಡಬೇಕು. ಮತ್ತು ಅಲ್ಪಸಂಖ್ಯಾತ ಮೋರ್ಚಾದಿಂದ ಇವತ್ತು ಬೇರೆ ಬೇರೆ ಯೋಜನೆ ಇದೆ. ಈ ಯೋಜನೆಯನ್ನು ಎಲ್ಲ ಸಮುದಾಯಕ್ಕೆ ಮುಟ್ಟಿಸುವ ಕೆಲಸವನ್ನು ಕೂಡ ಬೇರೆ ಬೇರೆ ಕಡೆ ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ನೀವು ಮುಂದಿನ ದಿನಗಳಲ್ಲಿ ಶಾನಾಜ್ರೆ ಮತ್ತು ಅಧ್ಯಕ್ಷರೇ ಎಲ್ಲ ಕಡೆ ಒಂದು ಸ್ಕೀಮ್, ನಮ್ಮ ಬೇರೆ ಯೋಜನೆ ಇದೆ, ಸಾಕಷ್ಟು ಯೋಜನೆ ಇದೆ. ಆ ಯೋಜನೆಗಳನ್ನು ಜನರಿಗೆ ಮುಟ್ಟಿಸುವ ನಿಟ್ಟಿನಲ್ಲಿ ಒಂದು ಕ್ಯಾಂಪ್ ಮಾಡಬೇಕು. ಇವತ್ತು ಅಭ್ಯಾಸ ವರ್ಗ ಇಡೀ ಜಿಲ್ಲೆಯಲ್ಲಿ ನಾವು ಮಾಡ್ತಾ ಇದ್ದೇವೆ. ಅಭ್ಯಾಸ ವರ್ಗ ಏನು ಮಾಡ್ತಾ ಇದ್ದೇವೆ ಅಂದರೆ, ನಾವು ಜನರಿಗೆ ಯಾವ ರೀತಿ ಸವಲತ್ತನ್ನು ಮುಟ್ಟಿಸಲಿಕ್ಕೆ ಆಗ್ತದೆ ಆ ರೀತಿಯ ಒಂದು ಕಾನ್ಸೆಪ್ಟ್ ಮುಖಾಂತರ ನಾವು ಅಭ್ಯಾಸ ವರ್ಗ ಮಾಡ್ತಾ ಇದ್ದೇವೆ. ಕೇಂದ್ರ ಸರ್ಕಾರ ಕೊಡುವಂಥ ಯೋಜನೆ ಘೋಷಣೆಗೆ ಸೀಮಿತ ಆಗಬಾರ್ದು. ಕಾರ್ಯಕರ್ತರು ನಾವು ಜನರಿಗೆ ಮುಟ್ಟಿಸುವ ಕೆಲಸವನ್ನು ಮಾಡಬೇಕು. ಈ ಹಿನ್ನೆಲೆಯಲ್ಲಿ ಒಂದು ದೊಡ್ಡ ಕೆಲಸವನ್ನು ಮಾಡಬೇಕು ಅಂತ ವಿನಂತಿಯನ್ನು ಮಾಡ್ತಾ, ಈ ಎಲ್ಲ ಬೂತ್ ಅಧ್ಯಕ್ಷರ ಮನೆಗೆ ಹೋಗುವಂಥ ಒಂದು ಜಿಲ್ಲೆಯಲ್ಲಿ ನಾನೊಂದು ಕಾರ್ಯಕ್ರಮ ಹಾಕಿಕೊಂಡಿದ್ದೇನೆ. ನಾನು ನಿಮ್ಮಲ್ಲಿ ವಿನಂತಿ ಮಾಡೋದು, ವಿಶೇಷವಾಗಿ ನಮ್ಮ ಉಳ್ಳಾಲ ಈ ಒಂದು ಮಂಗಳೂರು ವಿಧಾನಸಭಾ ಕ್ಷೇತ್ರದ ಅಲ್ಪಸಂಖ್ಯಾತ ಪ್ರಾಬಲ್ಯ ಇರುವಂಥ ಬೂತ್ ಇದೆ, ಅದನ್ನು ಐಡೆಂಟಿಫೈ ಮಾಡಿ ಎಷ್ಟು ಬೂತ್ ಬರ್ತದೆ ಸಿರಾಜ್, ಎಷ್ಟು ಬೂತ್ ಬರ್ತದೆ ಅಷ್ಟು ಬೂತಿಗೆ ಒಂದು ಸಲ ನಾನು ಖುದ್ದು ನೀವು ಒಟ್ಟಿಗೆ ಹೋಗುವ ಹಾಗೆ ನೀವು ಒಂದು ಪ್ಲ್ಯಾನ್ ಮಾಡಬೇಕು. ಆ ಪ್ಲ್ಯಾನ್ ಮಾಡಿ ನಾವು ಹೋಗಬೇಕು, ಎಲ್ಲರ ಮನೆಗೆ ಹೋಗಬೇಕು. ಆವಾಗ ಸಂದೇಶ ಕರೆಕ್ಟ್ ಹೋಗ್ತದೆ. ನಾವು ಸುಮ್ಮನೆ ಒಂದು ಸಭೆ ಮಾಡಿಕೊಂಡು ಇದನ್ನು ಮಾಡಿಕೊಂಡು ಹೋದರೆ ಆಗೋದಿಲ್ಲ. ಪಾರ್ಟಿಯನ್ನು ಗಟ್ಟಿ ಮಾಡಲಿಕ್ಕೆ ಈಗ ಮನ್ ಕಿ ಬಾತ್ ಇರುತ್ತದೆ, ನರೇಂದ್ರ ಮೋದಿಯವರ ಮನ್ ಕಿ ಬಾತ್ ಇದೆ. ಅದನ್ನು ಎಲ್ಲರೂ ನೋಡಿ ಅದರಲ್ಲಿ ಏನು ಸತ್ಯ ಇದೆ, ಏನು ಸಮಾಜಕ್ಕೆ ಏನು ಸಂದೇಶವನ್ನು ಮುಟ್ಟಿಸುವುದು, ಅದನ್ನು ತಿಳುವಳಿಕೆ ಮುಖಾಂತರ ಅದನ್ನು ಕೊಡುವ ಕೆಲಸವನ್ನು ಕೂಡ ನಾವು ಮಾಡಬೇಕು. ಒಟ್ಟು ಈ ವಿಧಾನಸಭಾ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತ ಮತಗಳೇ ಮತ್ತು ಜಾಸ್ತಿ ಇರುವಂಥ ಕ್ಷೇತ್ರ ಆಗಿದ್ದರೂ ಕೂಡ ಯಾವತ್ತೂ ಕೂಡ ನಮ್ಮ ಇಲ್ಲಿ ಭಾರಿ ತೊಂದರೆ ಆಗಿದೆ ಅಂತ ನನಗೆ ಅನಿಸುವುದಿಲ್ಲ. ನಾವು ಸರಿಯಾದ ದಿಕ್ಕಿನಲ್ಲಿ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿಕೊಂಡು ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ಹೋದಾಗ ಖಂಡಿತ ಪಾರ್ಟಿ ಮತ್ತೆ ನಮ್ಮ ಜವಾಬ್ದಾರಿಗೆ ಮತ್ತು ಜನಪ್ರತಿನಿಧಿ ಆಗಲಿಕ್ಕೆ ಸಂಪೂರ್ಣ ಸಹಕಾರ ಸಿಗ್ತದೆ. ಈಗ ಸೋಮೇಶ್ವರ ಇದೇ ಒಂದು ಮಾಡೆಲ್. ಸೋಮೇಶ್ವರದಲ್ಲಿ ಅಲ್ಪಸಂಖ್ಯಾತರ ಮತ ಕೂಡ ಇದೆ, ಈ ಏರಿಯಾದಲ್ಲಿ ಕೂಡ ಇದೆ, ಇನ್ನೊಂದು ಕಡೆ ಕೂಡ ಇದೆ. ಏನೂ ತೊಂದರೆ ಆಗೋದಿಲ್ಲ. ಇಂಥ ಜವಾಬ್ದಾರಿಯನ್ನು ಈಗ ಅಬ್ದುಲ್ ಖಾದರ್ರು, ಕರಿಮಕ್ಕ ಓಪನ್ ಆಗಿ BJP ನಮ್ಮ ಎಲ್ಲ ಓಟ್ಗೆಲ್ಲ ನಿಲ್ಲಿಸಿ ಎಲ್ಲರೂ ಫೀಲ್ಡ್ ಎಲ್ಲ ಮಾಡಿ ಈ ಚುನಾವಣೆ ಗೆಲ್ಲುವ ರೀತಿಯಲ್ಲಿ ಎಲ್ಲ ಕೆಲಸ ಮಾಡ್ತಾರೆ. ನಾವು ನಮ್ಮ ಮನಸ್ಸಿನಲ್ಲೇ ಗೊಂದಲ ಇಟ್ಟುಕೊಂಡು ಮಾಡಿದರೆ ಕೆಲಸ ಆಗುವುದಿಲ್ಲ. ಆ ಕಾರಣಕ್ಕೋಸ್ಕರ ನೀವು ಗಟ್ಟಿಯಾಗಿ ಕೆಲಸ ಮಾಡಿ. ಜಿಲ್ಲೆಯಿಂದ ಸಂಪೂರ್ಣವಾದ ಸಹಕಾರ ನಾನಂತೂ ಕೊಡ್ತೇನೆ. ಈ ವಿಧಾನಸಭಾ ಕ್ಷೇತ್ರ ಗಟ್ಟಿ ಮಾಡುವ ನಿಟ್ಟಿನಲ್ಲಿ ತಾವೆಲ್ಲ ಸಹಕಾರ ಮಾಡಬೇಕು ಅಂತ ವಿನಂತಿಯನ್ನು ಮಾಡ್ತೇನೆ. ವಿಶೇಷವಾಗಿ ಈ ಸಲ ರಾಣಿ ಅಬ್ಬಕ್ಕನ 500ನೇ ವರ್ಷ. ರಾಣಿ ಅಬ್ಬಕ್ಕ ಎಲ್ಲ ಸಮುದಾಯದವರನ್ನು ಒಟ್ಟಿಗೆ ಸೇರಿಸಿಕೊಂಡು ಪೋರ್ಚುಗೀಸರ ವಿರುದ್ಧ ಹೋರಾಟ ಮಾಡಿದಂಥ ಒಂದು ಅದ್ವಿತೀಯ ದೇಶದ ಮತ್ತು ನಮ್ಮ ದೇಶದ ಪ್ರಥಮ ಮಹಿಳೆ. ಅವರ 500ನೇ ವರ್ಷದ ಕಾರ್ಯಕ್ರಮ ಈ ಸಲ ನಾಡಿದ್ದು ಹೆಚ್ಚಿನಂಶ 14ರ ಒಳಗೆ ಉಳ್ಳಾಲ ಅಬ್ಬಕ್ಕ ಸರ್ಕಲ್ನಲ್ಲಿ ಒಂದು ದೊಡ್ಡ ಪ್ರಮಾಣದ ಒಂದು ಕಾರ್ಯಕ್ರಮ, ಸ್ವಾತಂತ್ರ್ಯೋತ್ಸವದ ಕಾರ್ಯಕ್ರಮದ ಅಂಗವಾಗಿ ಕಾರ್ಯಕ್ರಮ ಆಗ್ತದೆ.
ಅದಕ್ಕೆ ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಭಾಗವಹಿಸುವಂತೆ ಪ್ರೇರಣೆ ಕೊಡಬೇಕು, ದೊಡ್ಡ ಸಂಖ್ಯೆಯಲ್ಲಿ ಬರಬೇಕು. ರಾಣಿ ಅಬ್ಬಕ್ಕನಿಗೆ ಮಾಲಾರ್ಪಣೆ ಮಾಡೋದರ ಮುಖಾಂತರ, ರಾಣಿ ಅಬ್ಬಕ್ಕನನ್ನು ನೆನಪಿಸುವ ಮುಖಾಂತರ ಇಡೀ ಜಿಲ್ಲೆಯಲ್ಲಿ ಮತ್ತೆ ಮತ್ತೆ ಕಾರ್ಯಕ್ರಮ ಆಗ್ತದೆ. ಈ ಎಲ್ಲ ಕಾರ್ಯಕ್ಕೆ ತಾವು ಕೈ ಜೋಡಿಸಬೇಕು ಅಂತ ವಿನಂತಿಯನ್ನು ಮಾಡಿ, ಇವತ್ತು ನಮ್ಮ ತಾಯಿಯ ಹೆಸರಲ್ಲಿ ಅಲ್ಪಸಂಖ್ಯಾತ ಮೋರ್ಚಾದಿಂದ ಇವತ್ತು ಸಸಿ ನೆಡುವ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿದೆ. ಇದನ್ನು ಇನ್ನಷ್ಟು ವಿಸ್ತಾರ ಮಾಡುವಂಥ ಕೆಲಸವನ್ನು ತಾವೆಲ್ಲ ಮಾಡಬೇಕು ಅಂತ ವಿನಂತಿಯನ್ನು ಮಾಡಿ ಶುಭ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಇದೀಗ ನಮ್ಮನ್ನು ಉದ್ದೇಶಿಸಿ ಗೌರವಾನ್ವಿತ ಮುಕ್ತಾರ್ ಪಠಾಣ್ ಸರ್ ಅವರು ಮಾತಾಡಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೀನಿ. बोलो भारत माता की जय. ಭಾರತೀಯ ಜನತಾ ಪಕ್ಷದ ಅಲ್ಪಸಂಖ್ಯಾತರ ಮೋರ್ಚಾ ವತಿಯಿಂದ ಮಂಗಳೂರು ಮಂಡಲದಲ್ಲಿ ಇವತ್ತು ಏಕ್ ಪೇಡ್ ಮಾಕೆ ನಾಮ್ ಅಂತ ಹೇಳಿ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದ ಒಂದು ಉಪಸ್ಥಿತರಲ್ಲಿ ಪ್ರಮುಖವಾಗಿ ನನ್ನ ಆತ್ಮೀಯ ಮಿತ್ರರು ಮತ್ತು ಪಾದರಸದಂತೆ ಓಡಾಡ್ತಾ ಜಿಲ್ಲೆಯ ಮೂಲೆ ಮೂಲೆಗಳಲ್ಲಿ ಎಲ್ಲರನ್ನೂ ಸಂಘಟಿಸುತ್ತಾ ಅಡ್ಡಾಡುತ್ತಿರುವಂತಹ ಸತೀಶಣ್ಣ ಕುಂಪಲ್ ಅವರೇ, ಹಾಗೂ ಈ ಮಂಡಳದ ಅಧ್ಯಕ್ಷರು ಆದಂತಹ ನಮ್ಮ ತೊಕ್ಕೋಟು ಮತ್ತು ಕ್ಷೇತ್ರದ ಅಧ್ಯಕ್ಷರಾದಂಥ ನಮ್ಮ ಜಗ್ಗಣ್ಣ ಅವರೇ, ಜಗ್ಗಣ್ಣನೇ ಅಂತ ಎಲ್ಲರೂ ಹೇಳಿದ್ರು, ನಮಗೂ ಅದು ನಾನು ಜಗ್ಗಣ್ಣನ ಅಂತ ಇದನ್ನಿದೆ, ಅದು ಜಗ್ಗಣ್ಣ ಅವರೇ. ಅದೇ ರೀತಿ ನಮ್ಮ ಜಿಲ್ಲಾ ಅಲ್ಪಸಂಖ್ಯಾತರ ಮೋರ್ಚಾದ ಅಧ್ಯಕ್ಷರಾದಂಥ ಶಾನವಾಜ್ ಅವರೇ, ಮತ್ತು ಸದಾ ನಗ್ತಾ ಸಣ್ಣವ್ರ ಜೊತೆ ಸಣ್ಣವರು, ದೊಡ್ಡವ್ರ ಜೊತೆ ದೊಡ್ಡವರಾಗಿ ಇರುವಂಥ ನಮ್ಮ ಕರಿ ಮುಚ್ಚಿಲ್ಲಣ್ಣ ಅವರೇ, ಮತ್ತು ವಿಶೇಷವಾಗಿ ಸೇರಿದಂಥ ಎಲ್ಲ ನನ್ನ ಬಾಂಧವರೇ, ಅಸ್ಗರ್ ಅವರಾಗಲಿ, ಫಜಲ್, ಎಲ್ಲರೂ ಅವರಿವರೇನದು ಎಲ್ಲರೂ ಸಹ ಇಲ್ಲಿ ಸೇರಿದಿರಿ. ಎಲ್ಲ ಕಾರ್ಯಕರ್ತ ಬಂಧುಗಳೇ ಹಾಗೂ ಎಲ್ಲರಿಗೂ ಪತ್ರಕರ್ತ ಮಿತ್ರರೇ, ಇವತ್ತು ನಮ್ಮ ನರೇಂದ್ರ ಮೋದಿಜಿಯವರು ಕೊಟ್ಟಂಥ ಕಾರ್ಯಕ್ರಮಗಳಲ್ಲಿ ವಿಶೇಷವಾಗಿ ಸರ್ವ ಜನರಿಗೆ ಸರ್ವವ್ಯಾಪ್ತಿ ಸ್ಪರ್ಶಿ ಅನ್ನೋ ರೀತಿಯಲ್ಲಿದ್ದಾವೆ. ಅವ್ರು ಬಂದಾಗಲಿಂದನೂ ಯಾವಾಗ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು ಅವತ್ತಿನಿಂದ ಹಿಡಿದು ಇವತ್ತಿನವರೆಗೂ ಯಾವುದೇ ಒಂದು ಅವ್ರು ಕಾರ್ಯಕ್ರಮ ಕೊಟ್ಟಿದ್ದಾರಲ್ಲ ಅದನ್ನು ಜಾತಿಯ ಸೀಮಿತವಾಗಿ ಕೊಟ್ಟಿಲ್ಲ. ಅದನ್ನು ಅವರು ಒಂದು ಸ್ವಚ್ಛ ಭಾರತದಿರಲಿ, ಆಮೇಲೆ ಜನಧನ ಯೋಜನೆಗಳದಾಗಲಿ, ಆಮೇಲೆ ದರ್ವೊಂದು ಇವತ್ತು ಏಕ್ ಪೇಡ್ ಮಾಕೆ ನಾಮ್ ಅಂತ ಕೊಟ್ಟಿದ್ದಾರೆ. ಇದು ಎದರಲ್ಲಿಯೂ ಸಹ ಒಂದು ಜಾತಿಯ ಯೋಜನೆ ಇಲ್ಲ. ಇಲ್ಲಿ ಸರ್ವ ಜನರಿಗೂ ಬರಬೇಕು ಮತ್ತು ಆಮೇಲೆ ದೇಶಕ್ಕೆ ಒಳಿತಾಗಬೇಕು, ಈ ವಿಶ್ವಕ್ಕೆ ಒಳಿತಾಗಬೇಕು ಅನ್ನೋ ದೃಷ್ಟಿಯಿಂದ ಅವರು ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ. ಇಂಥ ನಾಯಕ ನಮಗೆ ಸಿಗಬೇಕಂತಂದ್ರೆ ಅದು ನಮಗೆ ಅಪರೂಪ ಸಿಕ್ಕಿದ್ದಾರೆ. ಸೊ ಈ ಕಾರ್ಯಕ್ರಮಗಳನ್ನ ನಾವು ಜನರ ಮಧ್ಯೆ ತೊಗೊಂಡು ಹೋಗಬೇಕಾಗಿದೆ. ಜನರ ಮಧ್ಯಕ್ಕೆ ತೊಗೊಂಡು ಹೋಗೋದು ಆ ಕೆಲಸವನ್ನು ನಾವು ಮಾಡುವಂಥ ಕೆಲಸ ಇದೆ. ಈಗ ನಮ್ಮ ಸತೀಶಣ್ಣವ್ರು ಹೇಳಿದರು, ಎಲ್ಲವನ್ನು ಕಾರ್ಯಕ್ರಮಗಳನ್ನ ಯಾವ ರೀತಿ ಮಾಡಬೇಕು ಅಂತಂತ ಹೇಳಿದರು, ಅದಕ್ಕೆ ಸಹಕಾರ ಯಾವ ರೀತಿ ಕೊಡ್ತೇನೆ ಅಂತ ಎಲ್ಲವನ್ನೂ ಹೇಳಿದ್ದಾರೆ. ಸೊ ಅದನ್ನು ಈಗ ನಾವೇನು ಈಗ ಒಂದು ಏಕ್ ಪೇಡ್ ಅಂತ ಹೇಳಿ ಒಂದು ಮರವನ್ನು ನಾವೇನು ನೆಡ್ತಾ ಇದ್ದೀವಿ, ಈ ಮರ ತಾಯಿ ಹೆಸರಿನಲ್ಲೇ ಯಾಕೆ ನೆಡಬೇಕು, ಅದು ಒಂದು ಬಹಳ ಅವರು ಇಂಪಾರ್ಟೆಂಟಾಗಿ ಅದನ್ನು ಹೆಸರು ತೊಗೊಂಡಿದ್ದಾರೆ. ಅದೇ ರೀತಿ ಎಲ್ಲರೂ ಹೇಳ್ಬೋದಿತ್ತು, ಏನಂತೇಳಿ ವನ್ಯಜೀವನ ಬನ್ನಿಗಳನ್ನು ಬೆಳೆಸಿ ಅಂತಂತೇಳಿ ವನ ಬೆಳೆಸಿ ಅಂತ ಹೇಳ್ತಾಯಿದ್ರು, ಎಲ್ಲ ಮಾಡ್ತಿದ್ರು. ಅಂದರೆ ಏಕ್ ಮಾಕೆ ನಾಮ್ ಕ್ಯೂ ಬೋಲಾ ಹೈ, ಮಾ ಹೆಸರು ಅದರ ಹೆಸರಲ್ಲಿರುವಂಥದ್ದು ತಾಯಿ ಅಂತಂತಂದರೆ ಆ ಗಿಡವನ್ನು ತಾಯಿ ಹೆಸರಲ್ಲಿ ನಾವು ಮಾಡಿದ್ವಿ ಅಂತಂತಂದರೆ ಅದರ ಬೆಳವಣಿಗೆಯನ್ನು ನೋಡ್ಕೊಳ್ಳುವಂಥ ಜಿಮ್ಮೆದಾರಿ ನಮ್ಮದು ಇರ್ತದೆ ಅದಕ್ಕಾಗಿ. ಸೊ ಆ ರೀತಿಯಾಗಿ ನಾವು ಅದನ್ನು ಈ ಗಿಡವನ್ನು ಹಚ್ಚುವಂಥ ಕೆಲಸವನ್ನು ಎಲ್ಲ ಕಡೆಯೂ ಮಾಡಬೇಕಾಗಿದೆ. ದುರೊಬ್ಬರು ಈಗ ಮಂಡಳಗಳಲ್ಲಿ ಆಗಲಿ, ಮಂಡಳದ ಅಧ್ಯಕ್ಷರದು ಎಲ್ಲರೂ ಮಾಡಬೇಕು, ಮಂಡಳ ಪ್ರಧಾನ ಕಾರ್ಯದರ್ಶಿಗಳು ಮಾಡಬೇಕು, ಸರ್ವ ಸದಸ್ಯರು ಮಾಡಬೇಕು ಈ ಕೆಲಸವನ್ನು ಮಾಡ್ತಾ. ಅದ್ರ ಜೊತೆಗೆ ಇಲ್ಲಿ ನಮ್ಮ ಮಂಗಳೂರಿನಲ್ಲಿ ವಿಶೇಷವಾಗಿ ನಮ್ಮ ಅಲ್ಪಸಂಖ್ಯಾತರ ಮೋರ್ಚಾದೊಂದಿಗೆ ಬಹಳ ಬಾಂಧವ್ಯವನ್ನು ಚೆನ್ನಾಗಿಟ್ಕೊಂಡು ಪೇರೆಂಟ್ ಬಾಡಿಯವರು ಸಹ ಬಹಳ ಸಾಥ್ ಕೊಡ್ತಾರೆ. ಸೊ ಎಲ್ಲ ಕಡೆಯೂ ಇದೆ, ಕರ್ನಾಟಕದಲ್ಲಿ ಎಲ್ಲ ಕಡೆಯೂ ಓಡಾಡ್ತಾ ಇರ್ತೀನಿ. ಎಲ್ಲ ಕಡೆ ನಾನು 96ರಿಂದ BJPಯಲ್ಲಿದ್ದೀನಿ, ಇವತ್ತಲ್ಲ 96ರಿಂದ ಇದ್ದೀನಿ. ಎಲ್ಲ ಕಡೆಯೂ ಅಡ್ಡಾಡ್ತಾ ಇರ್ತೇನೆ. ಅಡ್ಡಾಡ್ತಾ ಇರುವಾಗ ನೋಡ್ತೀನಲ್ಲ ಎಲ್ಲ ಕಡೆಯೂ ಒಳ್ಳೇದಿದೆ. ಈಗೇನು ನಮ್ಮ ಕುಂಪಲ್ ಸರ್ ಅವ್ರು ಏನು ಹೇಳಿದರು, ರಾಷ್ಟ್ರದ ಪ್ರೇಮಿ ಯಾರಿದಾರೋ ಅವ್ರ ಜೊತೆಗೆ ಭಾರತೀಯ ಜನತಾ ಪಕ್ಷ ಹಮೇಶ ಇದೆ. ರಾಷ್ಟ್ರ ಪ್ರೇಮಿ ಯಾರಿಲ್ಲೋ ಅವ್ರು ಯಾವಾಗಲಾದರೂ ಎಲ್ಲರೂ ವಿರೋಧಿನೇ. ನಮ್ಮ ಇಸ್ಲಾಂ ಧರ್ಮನೂ ಅದೇ ಹೇಳ್ತದೆ, जिस देश में हम रहते हैं उस वतन के लिए हम मर मिटना हमारा काम है. जिस वतन के लिए हम नहीं मर मिटेंगे तो हमें इस्लाम में भी नहीं, हमारा इसमें नहीं है. अगर चाहे बाप एक तरफ है तो बेटा एक तरफ है, तो बाद में अपने वतन के लिए बाप अपना लड़ना है और बेटा अपने वतन के लिए अपने लड़ना है. ಇದಕ್ಕಾಗಿ ನಮ್ಮ ಭೂಮಿಗಾಗಿ ನಾವು ಯಾವಾಗಲಾದರೂ ನಾವು ಪ್ರಾಣ ತ್ಯಾಗಕ್ಕೂ ರೆಡಿ ಇರ್ತೇವೆ. ಎಲ್ಲರೂ ಸಹ ಅಲ್ಪಸಂಖ್ಯಾತರ ಮೋರ್ಚಾದವರು ನಾವು ಇನ್ನೂ ಹೆಚ್ಚಿಗೆ ಕಾರ್ಯಕ್ರಮಗಳನ್ನ ಈ ಫಲಾನುಭವಿಗಳನ್ನು ಗುರುತಿಸುವಂಥದ್ದಾಗಲಿ, ಆಮೇಲೆ ರಾಜ್ಯದ ಮತ್ತು ನಮ್ಮ ಭಾರತೀಯ ಜನತಾ ಪಕ್ಷ ಇದ್ದಾಗ ಕೊಟ್ಟಂಥ ಯೋಜನೆಗಳು ಮತ್ತು ರಾಷ್ಟ್ರೀಯ ಯೋಜನೆಗಳು ಯಾವ್ಯಾವ ಇದ್ದಾವೆ ಅವನ್ನೆಲ್ಲವನ್ನೂ ಒಂದು ತೆಗೆದುಕೊಂಡು
ಫಲಾನುಭವಿಗಳನ್ನ ಒಂದು ಕುಂದಿರಿಸಿ ಅವ್ರನ್ನೂ ಸಹ ಒಂದು ಮೀಟಿಂಗ್ ಮಾಡುವಂಥದ್ದು ಕೆಲಸವನ್ನು ಮಾಡಬೇಕಾಗಿದೆ. ಇನ್ನೂ ಸಾಕಷ್ಟು ಯೋಜನೆಗಳಿದ್ದಾವೆ. ನಮಗೆ ಕೆಲಸ ಮಾಡೋಕೆ ಹೋದರೆ ಸಮಾಜದಲ್ಲಿ ಕೆಲಸ ಮಾಡಬೇಕು ಅಂತಂದರೆ, ಯಾಕಂತಂದರೆ ನೀವು ಕಡೆ ವ್ಯಕ್ತಿಯಲ್ಲಿ ಕೂತಿದಾರಲ್ಲ, ಅವರೂ ಸಹ ಇಲ್ಲಿ ವೇದಿಕೆಗೆ ಬಂದು ಕುಂದಿರುವಂಥದ್ದು ಅವಕಾಶ ಭಾರತೀಯ ಜನತಾ ಪಕ್ಷದಲ್ಲಿದೆ, ಬೇರೆ ಪಕ್ಷದಲ್ಲಿಲ್ಲ. ಅಲ್ಲೇನಿದ್ರು ತಂದೆ ಮಗ ಅಪ್ಪ ಈ ರೀತಿ ಇರ್ತದೆ. ಆದರೆ ಇಲ್ಲಿ ಹಾಗಲ್ಲ, ಇಲ್ಲಿ ಎಲ್ಲರೂ ಸಹ ಬರಬಹುದು, ಎಲ್ಲರೂ ಇಲ್ಲಿ ಬರಬೇಕು. ಆ ರೀತಿಯಾಗಿ ಇರುವಂಥದ್ದು ಒಂದು ವ್ಯವಸ್ಥೆ ಭಾರತೀಯ ಜನತಾ ಪಕ್ಷದಲ್ಲೇ ಇದೆ. ಅದನ್ನು ನಾವು ಎಲ್ಲರಿಗೂ ಸಹ ಮುಟ್ಟಿಸುವಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಇವತ್ತು ಈ ಒಂದು ಏಕ್ ಪೇಡ್ ಮಾಕೆ ನಾಮ್ ಅನ್ನುವಂಥ ಕಾರ್ಯಕ್ರಮವನ್ನು ಇಲ್ಲಿ ಯಶಸ್ವಿಯಾಗಿ ನಾವು ಅಲ್ಪಸಂಖ್ಯಾತರ ಮೋರ್ಚಾ ವತಿಯಿಂದ ನಮ್ಮ ಉಚ್ಚಿಲ್ ಅವ್ರ ಮನೆಯಲ್ಲಿ ಮಾಡ್ತಾ ಇದ್ದೀವಿ. ಅವರು ನಿನ್ನೆ ಹೇಳಿದ ತಕ್ಷಣ ಅವ್ರ ಕಾರ್ಯಕ್ರಮಕ್ಕೆ ಸರ್ ಇದನ್ನೇ ಕಾರ್ಯಕ್ರಮ ಬರಬೇಕು ಅಂತಂದ್ರು. ಈ ರೀತಿ ಕಾರ್ಯಕ್ರಮ ಆಯೋಜನೆ ಮಾಡ್ತಾರಂತ ಗುರ್ತಿದ್ದಿಲ್ಲ. ಸುಮ್ಮನೆ ಅವ್ರು ಬಂದೊಂದು ಗಿಡ ಒಂದು ಹಚ್ಬೋದೇನೋ ಅಂತ ತಿಳಿದಿದ್ದೆ. ಬಟ್ ಅದರ ಒಂದು ಅವೇರ್ನೆಸ್ ಪ್ರೋಗ್ರಾಮನ್ನು ಸಹ ಮಾಡಿದ್ದಾರೆ. ಇದಕ್ಕೆ ಅವರಿಗೂ ಸಹ ಧನ್ಯವಾದಗಳು ಹೇಳ್ತಾ, ತಮ್ಮೆಲ್ಲರಿಗೂ ಸಹ ನಾನು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಕ್ಕಾಗಿ ಮಂಗಳೂರಿನ ಎಲ್ಲರಿಗೂ, ದಕ್ಷಿಣ ಕನ್ನಡದ ಎಲ್ಲರಿಗೂ ನಾನು ಅಭಿನಂದನೆಗಳು ತಿಳಿಸ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಅದೇ ರೀತಿ ನಾವು ನಮ್ಮ ಪ್ರಧಾನಮಂತ್ರಿಗಳು ಮತ್ತು ಆಮೇಲೆ ನಮ್ಮ ರಾಜ್ಯದ ಅಧ್ಯಕ್ಷರಾಗಲಿ ಅಥವಾ ನಮ್ಮ ಸಂಘಟನೆಯವರು ಏನು ಹೇಳ್ತಾರೆ ಆ ಕೆಲಸವನ್ನು ನಾವು ಚಾಚು ತಪ್ಪದೆ ಕೊನೆಯ ವ್ಯಕ್ತಿವರೆಗೂ ಮುಟ್ಟಿಸಿ ಅಂತ್ಯ ವ್ಯಕ್ತಿವರೆಗೂ ಮುಟ್ಟಿಸೋಣ ಅಂತ ಹೇಳ್ತಾ ನಾನು ನನ್ನ ಭಾಷಣ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಜಿಲ್ಲಾ ಅಲ್ಪಸಂಖ್ಯಾತರ ಮೋರ್ಚಾದ ಅಧ್ಯಕ್ಷರಾಗಿರುವಂಥ ಗೌರವಾನ್ವಿತ ಸಾನಾಜ್ರವರು ಎರಡು ಮಾತನಾಡಬೇಕು ಅಂತ ಕೇಳ್ತಾರೆ. ಭಾರತೀಯ ಜನತಾ ಪಾರ್ಟಿ ಅಲ್ಪಸಂಖ್ಯಾತ ಮೋರ್ಚಾ ಮಂಗಳೂರು ಮಂಡಲದ ಇಂದಿನ ಘನ ಅಧ್ಯಕ್ಷವನ್ನು ವಹಿಸಿದಂಥ ಕರೀಮಕ್ಕನವರೇ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರು, ಎಲ್ಲ ವರ್ಗವನ್ನು ಒಂದೇ ತಕ್ಕಡಿಯಲ್ಲಿ ಕೊಂಡೋಗುವಂಥ ನಮ್ಮ ನೆಚ್ಚಿನ ನಾಯಕರಾದ ಸತೀಶ್ ಕುಂಪಳ್ರವರೇ, ಈ ಮಂಡಲದ ಅಧ್ಯಕ್ಷರು ನಮ್ಮೆಲ್ಲರ ಮಿತ್ರರಾದಂಥ ಜಗದೀಶ್ ಅಣ್ಣನವರೇ, KMDCಯ ಚೇರ್ಮನ್ರು ಮುಕ್ತಾರ್ ಪಠಾಣ್ರವರೇ, ಹಾಗೂ ಮಂಡಲದ ಪ್ರಧಾನ ಕಾರ್ಯದರ್ಶಿ ಅಂತ ದಯಾನಂದ್ರವರೇ, ಅಲ್ಪಸಂಖ್ಯಾತ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ಅಂತ AK ಜಮಾಲ್ರವರೇ, ಹಾಗೂ ಅನ್ಯಾನ್ಯ ಜವಾಬ್ದಾರಿಯುತ ಪ್ರಮುಖರೇ ಸೇರಿದಂಥ ಎಲ್ಲ ಕಾರ್ಯಕರ್ತ ಬಂಧುಗಳೇ, ಸತೀಶಣ್ಣ ಹೇಳಿದಾಗೆ ಪ್ರತಿಯೊಬ್ಬ ಅಲ್ಪಸಂಖ್ಯಾತ ಮನೆಯಲ್ಲಿ ಈ ಸಸಿ ನಡುವಂಥ ಕಾರ್ಯಕ್ರಮ ಖಂಡಿತವಾಗೂ ನಾವು ಮಾಡ್ತೇವೆ. ಯಾಕಂದರೆ ನೀವು ನಮ್ಮ ಮೇಲೆ ಒಂದು ವಿಶ್ವಾಸ ಭರವಸೆ ಇಟ್ಟು ನಮಗೆ ಜವಾಬ್ದಾರಿ ಕೊಟ್ಟಿದ್ದೀರಿ. ಈ ಜವಾಬ್ದಾರಿಯನ್ನು ನಾವು ಸಂಪೂರ್ಣವಾಗಿ ನಾವು ನಿಭಾಯಿಸುವ ವಿಶ್ವಾಸದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಇದು ಕೇವಲ ಇಲ್ಲಿ ಒಂದು ಕಾಟಾಚಾರಕ್ಕೆ ಮಾಡಿದಂಥ ಕಾರ್ಯಕ್ರಮ ಅಲ್ಲ, ಇದು ಇನ್ನು ಬರುವವರಿಗೆ ಇದೊಂದು ಮಾದರಿ ಆಗಬೇಕು. ಈ ಪ್ರಧಾನಮಂತ್ರಿ ಕೊಟ್ಟಿದ್ದಾರೆ, ಯಾವ ಒಂದು ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ, ಈ ನಮ್ಮ ಪಠಾಣ್ ಸಾಹೇಬ್ ಹೇಳಿದಾಗೆ ಇದು ಎಲ್ಲ ವರ್ಗದವರಿಗೆ ತಲುಪುವ ಹಾಗೆ, ಕೇವಲ ಒಂದು ಸಮುದಾಯಕ್ಕೆ ಒಂದು ಜಾತಿಗೆ ಸೀಮಿತವಾದಲ್ಲ, ಎಲ್ಲರಿಗೆ ಅದು ಕೊಡುವಂಥ ಪ್ರತಿಯೊಂದು ಯೋಜನೆ ನರೇಂದ್ರ ಮೋದಿಯವರು ಅದು ಎಲ್ಲರಿಗೆ, ಇವನ್ ಓಟ್ ಹಾಕಿದ್ದಾನೆ ಅದು ನೋಡಿಲ್ಲ, ಪ್ರತಿಯೊಬ್ಬರಿಗೆ ತಲುಪಬೇಕು. ಈ ಕಡೆ ವ್ಯಕ್ತಿಗೂ ತಲುಪಬೇಕು. ಅಲ್ಪಸಂಖ್ಯಾತ ವಿಶೇಷವಾಗಿ ಗಮನ ನೋಡ್ತಾ ಇದ್ದಾರೆ ಅವರು. ಅದೇ ರೀತಿ ಈ ಒಂದು ಮಾಡುವಂಥ ಕಾರ್ಯಕ್ರಮ ತಾಯಿ ಹೆಸರಲ್ಲಿ ಬಹಳ ಅದ್ಭುತವಾದ ಒಂದು ಕಾರ್ಯಕ್ರಮವಾಗಿದೆ. ಈ ಕಾರ್ಯಕ್ರಮವನ್ನು ನಾವು ನಮ್ಮ ನೆಚ್ಚಿನ ಈ ಅಧ್ಯಕ್ಷರ ಮನೆಯಲ್ಲಿ ಮಾಡ್ತಾ ಇದ್ದೇವೆ. ಸಂತೋಷವನ್ನು ಅರ್ಪಿಸ್ತಾ ಅವಕಾಶಕ್ಕೆ ವಂದಿಸಿದ ಮಾತಿಗೆ ವಿರಾಮ. ಜೈ ಹಿಂದ್, ಜೈ ಬಿಜೆಪಿ. ಕ್ಷೇತ್ರದ ಅಧ್ಯಕ್ಷರಾಗಿರುವಂಥ ಗೌರವಾನ್ವಿತ ಜಗದೀಶ್ ಅಲ್ವಾ ಕೊಯ್ತಲ್ ಬೈಲ್ರವರು ಅಧ್ಯಕ್ಷೀಯ ಮಾತನಾಡಬೇಕು ಅಂತೇಳಿ ಕೇಳಿಕೊಳ್ತಾರೆ. ನರೇಂದ್ರ ಮೋದಿಯವರ ಕನಸಾದಂತಹ ಅನೇಕ ಯೋಜನೆಗಳಲ್ಲಿ ಒಂದಾದಂತಹ ಮಾ ಕಿ ನಾಮ್ ಏಕ್ ಪೇಡ್ ಎನ್ನುವ ಕಾರ್ಯಕ್ರಮ ಇವತ್ತು ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಅಲ್ಪಸಂಖ್ಯಾತ ಮೋರ್ಚಾದ ಅಧ್ಯಕ್ಷರಾದ ಕರೀಮುಚ್ಚಿಲ್ರವರ ಮನೆಯಲ್ಲಿ ನಮ್ಮ ಎಲ್ಲ ಪದಾಧಿಕಾರಿಗಳು ಹಾಗೂ ಅಲ್ಪಸಂಖ್ಯಾತ ಮೋರ್ಚಾದ ಪದಾಧಿಕಾರಿಗಳ ಒಟ್ಟಿಗೆ ಭಾರಿ ಒಳ್ಳೆಯ ರೀತಿಯಲ್ಲಿ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿರುವಂತಹ ನಮ್ಮ ಕ್ಷೇತ್ರದ ಅಲ್ಪಸಂಖ್ಯಾತ ಮೋರ್ಚಾದ ಅಧ್ಯಕ್ಷರಾದ ಕರೀಮುಚ್ಚಿಲ್ರವರೇ, ಜಿಲ್ಲೆಯ ಅಧ್ಯಕ್ಷರಾದಂಥ ಸತೀಶ್ ಕುಂಬಲ್ರವರೇ, ಜಿಲ್ಲಾ ಅಲ್ಪಸಂಖ್ಯಾತ ಮೋರ್ಚಾದ ಶಾನಾಜ್ ಹುಸನ್ರವರೇ, ಹಾಗೂ ನಮ್ಮ ಅಲ್ಪಸಂಖ್ಯಾತ ನಿಗಮದ ಮಾಜಿ ಅಧ್ಯಕ್ಷರಾದ ಪಠಾಣ್ ಸಾಹೇಬ್ರೆ, ಕಾರ್ಯದರ್ಶಿ ದಯಾನಂದ ಕೋಟ್ರವರೇ, ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರಾದ ಪುರುಷೋತ್ತಮನವರೇ, ನಮ್ಮ ಸೋಮೇಶ್ವರ ಪಟ್ಟಣ ಪಂಚಾಯತಿ ಉಪಾಧ್ಯಕ್ಷರಾದಂತಹ ರವಿಶಂಕರ್ರವರೇ, ಹಾಗೂ ಅಲ್ಪಸಂಖ್ಯಾತ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಯಾದ ಜಮಲ್ರವರೇ, ಹಾಗೂ ಎದುರು ಇರುವ ಎಲ್ಲ ಪಕ್ಷದ ನಾಯಕರೇ, ಮೋದಿಜಿಯವರು ಅನೇಕ ಕಾರ್ಯಕ್ರಮಗಳನ್ನು ನಮ್ಮ ಈ ದೇಶದ ಜನತೆಗೆ ಕೊಟ್ಟಿದ್ದಾರೆ. ಆ ಕಾರ್ಯಕ್ರಮಗಳಲ್ಲಿ ಅಲ್ಪಸಂಖ್ಯಾತರಿಗೆ ಬಹುಸಂಖ್ಯಾತರಿಗೆ ಅನ್ನುವ ದೃಷ್ಟಿಯಲ್ಲಿ ಕೊಡಲಿಲ್ಲ, ಎಲ್ಲರಿಗೂ ಸಮಾನವಾದ ಕಾರ್ಯಕ್ರಮ. ಆಯುಷ್ಮಾನ್ ಆಗಿರ್ಬೋದು, ಮುದ್ರಾ ಯೋಜನೆ ಆಗಿರ್ಬೋದು, ಅಥವಾ ಇನ್ನಿತರ ಕೆಲವು ಯೋಜನೆಗಳು, ಕಿಸಾನ್ ಸಮ್ಮಾನ್ ಯೋಜನೆ ಆಗಿರ್ಬೋದು, ಅಥವಾ ಅನೇಕ ಯೋಜನೆ, ವಿಶ್ವಕರ್ಮ ಯೋಜನೆ ಆಗಿರ್ಬೋದು, ಪ್ರತಿಯೊಂದು ಯೋಜನೆಯನ್ನು ಕೂಡ ನಮ್ಮ ಜನತೆಗೆ ಅವರು ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಇಡೀ ದೇಶದಲ್ಲೇ ಒಂದು ಪರಿಸರವನ್ನು ಸಂರಕ್ಷಣೆ ಮಾಡುವ ದೃಷ್ಟಿಯಿಂದ
ಪ್ರತಿಯೊಬ್ಬರಿಗೂ ಒಂದು ಮಾಕಿನಾಮ್ ಎನ್ನುವ ಪೇಡ್ ಎನ್ನುವ ಒಂದು ಇದರಲ್ಲಿ ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದಕ್ಕೆ ಭಾರಿ ವಿಶಿಷ್ಟವಾದ ಹೆಸರನ್ನು ಕೊಟ್ಟಿದ್ದಾರೆ. ನಮ್ಮ ತಾಯಿಯ ಹೆಸರಲ್ಲಿ ನಟ್ಟಂತಹ ಗಿಡವನ್ನು ನಾವು ನಮ್ಮ ತಾಯಿಯಂತೆ ಪೋಷಿಸಿ ಅದೊಂದು ದೊಡ್ಡ ಮರ ಆಗುವಂತೆ ನಾವು ಶ್ರಮಿಸ್ತೇವೆ ಅನ್ನುವ ದೃಷ್ಟಿಯಿಂದ ಅದಕ್ಕೆ ತಾಯಿಯ ಹೆಸರನ್ನು ಕೊಟ್ಟಿದ್ದಾರೆ. ಅಂತಹ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ. ಆ ಮೋದಿಜಿಯವರು ಕೊಟ್ಟಂತಹ ಒಳ್ಳೆಲ್ಲ ಕಾರ್ಯಕ್ರಮವನ್ನು ನಾವು ನಮ್ಮ ಕಾರ್ಯಕರ್ತರಿಗೆ ತಿಳಿ ಹೇಳಿ ಅದರ ಒಂದು ಸವಲತ್ತನ್ನು ಎಲ್ಲರೂ ಪಡೆಯುವ ಹಾಗೆ, ಅದೇ ರೀತಿ ನಮ್ಮ ಅಲ್ಪಸಂಖ್ಯಾತರಿಗೆ ನಮ್ಮ ಭಾರತೀಯ ಜನತಾ ಪಕ್ಷದ ಬಗ್ಗೆ ಅದರ ಒಳಗಿನ ಎಲ್ಲ ಮರ್ಮವನ್ನು ಅವರಿಗೆ ತಿಳಿ ಹೇಳುವಂಥ ಕೆಲಸವನ್ನು ನಮ್ಮ ಅಲ್ಪಸಂಖ್ಯಾತ ಮೋರ್ಚಾದವರು ಮಾಡಿ ನಮ್ಮ ಈ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಆದಷ್ಟು ಅಲ್ಪಸಂಖ್ಯಾತರು ನಮ್ಮ ಭಾರತೀಯ ಜನತಾ ಪಕ್ಷದ ಅಲ್ಲಿಗೆ ಬರುವಲ್ಲಿ ನೀವು ಪ್ರಮುಖ ಪಾತ್ರವನ್ನು ವಹಿಸುತ್ತಾ ಮುಂದಿನ ದಿನಗಳಲ್ಲಿ ಈ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷವು ತನ್ನ ಆಧಿಪತ್ಯವನ್ನು ಸ್ಥಾಪಿಸುವಲ್ಲಿ ನಿಮ್ಮ ಕೊಡುಗೆ ಮಹತ್ವದ ಆಗಿರಲಿ ಅಂತ ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ. ಜೈ ಹಿಂದ್. ಧನ್ಯವಾದ. ಗೌರವಾನ್ವಿತ ಅಲ್ಪಸಂಖ್ಯಾತರ ಮೋರ್ಚಾದ ಅಧ್ಯಕ್ಷರಾಗಿರುವಂಥ ಕೆರಿ ಮುಚ್ಚಲ್ರವರು 2 ಮಾತನಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಒಂದೇ ವಾಕ್ಯದಲ್ಲಿ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಹಾಗೂ ನನ್ನ ಆತ್ಮ ಸ್ನೇಹಿತರೆ, ನಾವು ಇವತ್ತೊಂದು ಗಿಡ ನೆಡುವಂಥ ಕಾರ್ಯಕ್ರಮ ಅಲ್ಪಸಂಖ್ಯಾತರ ಮೋದಿ ವತಿಯಿಂದ ನಾವು ಮಾಡಿದ್ದೇವೆ. ನನಗೆ ಮಾಡಲಿಕ್ಕೆ ಸಿದ್ದಿಕ್ ಅವರು ನನಗೂ ಗೊತ್ತಿರಲಿಲ್ಲ. ಸಿದ್ದಿಕ್ ಅವರು ಕಾಲ್ ಮಾಡಿ ಹೇಳಿದರೆ, ನೀವೊಂದು ಅಲ್ಪಸಂಖ್ಯಾತರ ಒಂದು ಗಿಡ ನೆಡುವ ಕಾರ್ಯಕ್ರಮ ಉಂಟು, ಅದು ನಿಮ್ಮ ಮನೆಯಲ್ಲೇ ಮಾಡಬೇಕು ಅಂತ. ನಾನು ಯಾವಾಗಲೂ ಮಾಡ್ಬೋದು ಹೇಳಿ, ನಮ್ಮ ಮನೆಯಲ್ಲಿ BJP ಕಾರ್ಯಕ್ರಮ ಮಾಡೋದಕ್ಕೆ ಅಭ್ಯಂತರವೇ ಇಲ್ಲ. ಅದು ನಾನು BJPಗೆ ಬರಲಿಕ್ಕೆ ಒಂದನೇ ಕಾರಣ ನನಗೆ ಸತೀಶ್ ಕುಂಪಳ್ರವರು, ಒಂದನೇ ಗುರು ಅವರು. ನಾನವರು 10 ವರ್ಷ ಒಟ್ಟಿಗೆ ಪಂಚಾಯತಿಯಲ್ಲಿ ಕೆಲಸ ಮಾಡಿದವರು. ಆದರೆ ಅದರ ನಂತರ ನಮಗೆ ಅನ್ಯೋನ್ಯತವಾಗಿ ಇವರು ಹೇಳಿದ್ರು, ನೀವು BJP ಪಕ್ಷಕ್ಕೆ ನೀವು ಬರಬೇಕು, ನಿಮಗೆ ಬೇಕಾದ ಸಹಕಾರ ನಾನು ಮಾಡ್ತೇನೆ ಎಂದು. ಹಾಗೆ BJP ಪಕ್ಷಕ್ಕೆ ನಾನು ಬಂದಿದೆ. ಆದರೆ ಬಂದರೆ ನಾನು ಕೂತುಕೊಳ್ಳೋದು. ಅವರು ಹೇಳಿದ್ದಾರೆ, ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷ ಆಗಿದ್ದರು, ಹಾಗೆ ಹೇಳಿದ್ದರು, ನೀವು ನನ್ನನ್ನು ರಾತ್ರಿ ಫೋನ್ ಮಾಡೋದು 2 ಗಂಟೆಗೆ 1 ಗಂಟೆಗೆಲ್ಲ ನೀವೇ ಮಾಡೋದು, ನಿಮ್ಮನ್ನು ನನಗೆ ಭಾರಿ ಕಷ್ಟ ಉಂಟು ಸರಿ ಮಾಡಲಿಕ್ಕೆ, ಸರಿ ಮಾಡಲಿಕ್ಕೆ ಕಷ್ಟ ಉಂಟು. ನಾನು ಹೇಳಿದ್ದೇನೆ, ನನಗೆ ಹೋರಾಟ ಬೇಕು, ಹೋರಾಟ ಮಾಡೋದು. ಆದರೆ ನಮಗೆ ಒಂದು 2,000 ಜನ ಇದ್ದಾರೆ ಅಲ್ಲಿ ಬಟ್ಟಪಾಡಿಯಲ್ಲಿ. ಒಂದು ಬಾವಿಯಲ್ಲಿಗೆ ಬೇಕು ನೀರಿದ್ದದು. ಇವರಿಗೆ ಅದು ಈಗ ನೆನಪುಂಟ ಇಲ್ಲ, ಇವರು ಬಿಡಲೇ ಇಲ್ಲ. ಬಟ್ಟಪಾಡಿಯಲ್ಲಿ ಸ್ಥಳ ಪರ್ಚೇಸ್ ಮಾಡಿ ಬಾವಿ ಮಾಡಿ ಕಾಟಂಗರ ಗುಡ್ಡೆ ತಲಪಾಡಿಗೆ ಪ್ರತಿ 2,000 ಜನ ಇರುವಂಥ ಒಂದು ವಾರ್ಡಿಗೆ ಆ ನೀರು ಈಗಲೂ ಕುಡಿತಿರುವುದು ಮಾನ್ಯ ಸತೀಶ್ ಕುಂಪಳ್ರವರ ಇದನ್ನು. ಅದನ್ನು ಮರೆಯಲಿಕ್ಕೆ ಯಾವ ಮರೆಯಲಿಕ್ಕಿಲ್ಲ. ಅಂಥ ಕೆಲಸ ಎಲ್ಲ ಮಾಡಿದ್ದಾರೆ. ಮತ್ತು ಮುಖ್ಯವಾಗಿ ನಾನು ಹೇಳೋದು, ನಮ್ಮ ಅಲ್ಪಸಂಖ್ಯಾತರ ಮೋರ್ಚಾದ ಎಲ್ಲ ಕಾರ್ಯಕ್ರಮ ಇಲ್ಲಿ ನನ್ನ ಹತ್ತಿರ ಈ ಕ್ಷೇತ್ರದಲ್ಲಿ ನಾನು ಓಟು ತೆಗೆಯುತ್ತೇನೆ. ಸೋತರು ಗೆದ್ದರು ನಮಗೆ ಮತ ಉಂಟು ಇಲ್ಲಿ ಅಲ್ಪಸಂಖ್ಯಾತರು ಈ ವಾರ್ಡ್ನಲ್ಲಿ. ಹತ್ತಿರ ವಾರ್ಡ್ನಲ್ಲಿ ಈಗ ರಾಜೇಶ್ ಹುಚ್ಚಲಿಗೆ ಅಂತಾರೆ, ಅಲ್ಲಿ 99% ಮುಸ್ಲಿಮ್ಸ್ ಇರೋದು. ಒಂದು 10 ಓಟು ಹಿಂದೂಗಳು, 10-12 ಓಟುಗಳು ಇತರ ಜಾತಿಯವರು ಅಲ್ಲಿ ಉಂಟು. ಅಲ್ಲಿ ಒಂದು ಕ್ಯಾಂಡಿಡೇಟ್ ಮನೆ ನಿಲ್ಲಲಿಕ್ಕೆ ಇಲ್ಲ ಆ ಕ್ಷೇತ್ರದಲ್ಲಿ. ಆದರೂ ಧೈರ್ಯದಲ್ಲಿ ನಾನು ಕಳೆದ ಸಲ ಒಂದು ಮುಸ್ಲಿಮ್ಸ್ ಮಹಿಳೆಯನ್ನು ಆ ಕ್ಷೇತ್ರದಲ್ಲಿ ನಿಲ್ಲಿಸಿ ಅಗಳಿರುಳು ಅವರ ಹತ್ರ ನಾನು ಕೆಲಸ ಮಾಡಿದ್ದೇನೆ. ಆದರೆ ನಮಗೆ 37 ಓಟಲ್ಲಿ ಸಿಕ್ಕಿದೆ. ಓಟು ಸಿಕ್ಕಿದೆ 37 ಸಿಕ್ಕಿಲ್ಲ, ಒಂದಿಲ್ಲ ನಮ್ಮ ಕ್ಯಾಂಡಿಡೇಟ್ ನಿಲ್ಲಲಿಕ್ಕೆ ಇಲ್ಲ. ಆ ವಾರ್ಡಿನ ಅವಿರೋಧ ಆಯ್ಕೆ ಆಗುದು ಯಾರು, ಆದರೆ ಬಿಡಲೇ ಇಲ್ಲ. ಆಗ ನಾವು ಎಲ್ಲರೂ ಓಟು ನಮಗೆ 5 ಸಿಕ್ಕಲಿ 10 ಸಿಕ್ಕಲಿ ನಾವು ಎಲ್ಲರ ಹತ್ರ ಹೋರಾಟ ಮಾಡಿ ಜನಗಳನ್ನು ಒಟ್ಟಿಗೆ ಸೇರಿಸಬೇಕು. ನಿನ್ನೆಲ್ಲ ಮೊನ್ನೆ ಒಂದು ಕಟ್ಟ ಕಾಂಗ್ರೆಸ್ನವರು ಬಂದು ಹೇಳಿದರು, ಸೋಮೇಶ್ವರ ಪುರಸಭೆಯಲ್ಲಿ ಮನೆಗೆ 20,000 ಟ್ಯಾಕ್ಸ್ ಹಾಕಿದ್ದಾರೆ. ನಾನು ಹೇಳಿದೆ, ಖಾದರ್ನ ಹತ್ರ ಮಾತನಾಡಿದ್ದಾರೆ. ಖಾದರ್ ಹತ್ರ ಮಾತಾಡಲಿಕ್ಕೆ ಆಗಲಿಕ್ಕೆ ಅದು ನಿಮ್ಮ ಹತ್ರ ಮಾತ್ರ ಆಗ್ತದೆ ಹೇಳಿದರೆ, ಪಂಚಾಯತಿಗೆ ಹೋದ್ರು. ಉಪಾಧ್ಯಕ್ಷ ಹೇಳಿ ನಾನು ಹೋಗಿ ಅಲ್ಲಿ ಕೇಳಿದೆ, ಎಂಥ ವಿಷಯ ಅವ್ರದ್ದು ನೋಡುವ. ಇವರು 4 ವರ್ಷ ಟ್ಯಾಕ್ಸ್ ಕಟ್ಟಲೇ ಇಲ್ಲ. ಇವರೇ ಟ್ಯಾಕ್ಸ್ ಇರೋದು 1,500 ವರ್ಷದಲ್ಲಿ 1,800 ಪೆನಾಲ್ಟಿ ಆಗಿದೆ. ಮತ್ತು ಸ್ವಲ್ಪ ಅದನ್ನು ಮಾತಾಡಿ ಆಚೆ ಅವರಿಗೆ ಒಂದು 15,000 ಮಾಡುವಾಗ ಮಾಡಿದರು. ಆದರೆ ಕಾಂಗ್ರೆಸ್ನವರು ಬಂದರೆ ಮತ್ತೆ ನಾವು ಬಿಡಲಿಕ್ಕಿಲ್ಲ. ಇನ್ನು ನನಗೆ ಒಂದು ಓಟ್ ಆಗುವಾಗ ಅವರ ಮನೆ ಓಟು ನನಗೆ, ಅದು ಗ್ಯಾರಂಟಿ. ಹಾಗೆ ಜನಗಳು ನಾವು ಹಿಡಿಬೇಕು. ಅವರು ಕಟ್ಟ ಕಾಂಗ್ರೆಸ್, ಅವ್ರ ಕಾದಲ್ಲಿ ಒಟ್ಟಿಗೆ ಇರೋದು. ಮತ್ತು ಅವ್ರ ತಾಯಿ ಹೇಳಿದ್ರು, ನಮಗೆ ಯಾರಪ್ಪ ಲೋಕಲ್ ಇಲೆಕ್ಷನ್ನಲ್ಲಿ ಪಕ್ಷ ನೋಡೋದು ಬೇಡ, ಜನಗಳು ನೋಡಿ ನಾವು ಓಟು ಕೊಡುವ. ಈಗ MLA MP ಆಗುವ ಅದು ಸ್ವಲ್ಪ ಓಟದ ಆಚೆಗೆ ಹೋಗ್ತದೆ. ಲೋಕಲ್ ಪಂಚಾಯತಿ ಅಂತ ಇಲೆಕ್ಷನ್ ಆಗುವ ವ್ಯಕ್ತಿ ನೋಡಿ ಯಾರಾದರೂ ಓಟ್ ಕೊಡಿ. ಅದಕ್ಕೆ ಮಾಡಬೇಕು, ನಾವು ಸ್ವಲ್ಪ ಪ್ರಯತ್ನ ಮಾಡಬೇಕು. ತುಂಬಾಗಿ ಹೆಚ್ಚಾಗಿ ಮಾತನಾಡೋಲ್ಲ, ಎಲ್ಲರಿಗೂ ಲೇಟ್ ಆಗ್ತದೆ. ಆದರೆ ನಾವು ಇಲ್ಲಿಗೆ ಸೇರಿದವರಿಗೆ ಎಲ್ಲರಿಗೂ ನಮ್ಮ ಅಲ್ಪಸಂಖ್ಯಾತ ಮೋರ್ಚಾದಿಂದ ವಂದನೆಗಳನ್ನು ಅರ್ಪಿಸಿ ನಾನು ಮಾತನ್ನು ಮುಗಿಸುತ್ತೇನೆ. ಕಾರ್ಯಕ್ರಮ ಅದಕ್ಕಿಂತ ಮೊದಲು ಧನ್ಯವಾದವನ್ನು ಜಮಾಲ್ ರವರು ಹೇಳ್ಬೇಕಾಗಿ ಕೇಳಿಕೊಳ್ತೇನೆ. ಭಾರತದ ಈ ಸುಂದರ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂಥ ಕರೀಂ ಮುಚ್ಚಿಲ್ರವರೇ, ಅವರಿಗೂ ಕೂಡ ಭಾರತೀಯ ಜನತಾ ಪಾರ್ಟಿ ಪರವಾಗಿ ಆತ್ಮೀಯವಾದ ಧನ್ಯವಾದಗಳು. ಅದೇ ರೀತಿ ನಮಗೆ ಸದಾ
ಉರುಪನ್ನು ನೀಡುತ್ತಿರುವ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದಂತಹ ಸತೀಶ್ ಕುಂಬಳ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿ ಬಿಜೆಪಿ ಜಿಲ್ಲಾ ಅಲ್ಪಸಂಖ್ಯಾತ ಮೋರ್ಚಾದ ಅಧ್ಯಕ್ಷರಾದ ಶಾನವಾಜ್ ಅವರಿಗೆ ಕೂಡ ಧನ್ಯವಾದಗಳು. ಅದೇ ರೀತಿ ಭಾರತೀಯ ಜನತಾ ಪಾರ್ಟಿ ಮಂಗಳೂರು ಮಂಡಲದ ಅಧ್ಯಕ್ಷರಾದ ಜಗದೀಶ್ ಕುವತ್ರಬೇಲ್ ಅವರಿಗೆ ಕೂಡ ಧನ್ಯವಾದಗಳು. ಅದೇ ರೀತಿ ಮಾಜಿ KMDC ಚೇರ್ಮನ್ ಆದಂಥ ಮುಕ್ತಾರ್ ಪಠಾಣ್ ಅವರಿಗೆ ಕೂಡ ಧನ್ಯವಾದಗಳು. ಹೇಮಂತನಿಗೂ ಧನ್ಯವಾದಗಳು. ಪುರುಷೋತ್ತಮ ಅವರಿಗೂ ಧನ್ಯವಾದಗಳು. ರವಿಶಂಕರ್ ಅವರಿಗೂ ಧನ್ಯವಾದಗಳು. ಬಂದಂತ ಎಲ್ಲ ನನ್ನ ಆತ್ಮೀಯ ಮಿತ್ರರಿಗೂ ಕೂಡ ಧನ್ಯವಾದಗಳು. ಒಂದು ನಿಮಿಷ.